ಹಾಯ್ ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ಒನ್ ಪ್ಲಸ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಮಾಡ್ತಿದ್ದೆ ನಿಮಗೆ 15 ಮಾರ್ಕ್ಸಿಗೆ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆ, ಸೇಮ್ ಪ್ರಾಬ್ಲಮ್. ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎಮ್ ಲಿಮಿಟೆಡ್ ಫಾರ್ ದಿ ಇಯರ್ 2008 and 2009. ಲೈಬಿಲಿಟೀಸ್ ಆ್ಯಂಡ್ ಅಸೆಟ್ಸ್, ಶೇರ್ ಕ್ಯಾಪಿಟಲ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡಿಬೆಂಚರ್ಸ್, ಕ್ರೆಡಿಟರ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ದಟ್ ಈಸ್ ಆನ್ ಬಿಲ್ಡಿಂಗ್ಸ್ ಆ್ಯಂಡ್ ಮಷಿನರಿ ಎರಡೂ ಇದೆ. ನೆಕ್ಸ್ಟ್ ಅಸೆಟ್ಸ್, ಬಿಲ್ಡಿಂಗ್, ಮಷಿನರಿ, ಡೆಟಾರ್ಸ್, ಸ್ಟಾಕ್, ಕ್ಯಾಶೆಟ್ ಬ್ಯಾಂಕ್ ಆ್ಯಂಡ್ preliminary expenses. So first ಏನು ಮಾಡ್ತೀರಾ, as it is prepare statement of changes in working capital, ಅದಾದಮೇಲೆ funds from operations, at last fund flow statement. ಸೊ ಇದರಲ್ಲಿ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಫಸ್ಟು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲೈಬಿಲಿಟೀಸ್ ಯಾವುದ್ಯಾವುದಿದೆ ಅದನ್ನು ಐಡೆಂಟಿಫೈ ಮಾಡಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಮಾಡೋಣ. ಸೊ ಈ ಥರ ಸ್ಟೇಟ್ಮೆಂಟ್ ಹಾಕ್ಕೊಳ್ಳಿ, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಫಸ್ಟ್ ಏನು ಚೆಕ್ ಮಾಡ್ತೀರಾ, ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲೈಬಿಲಿಟೀಸ್ ಯಾವುದಿದೆ ಐಡೆಂಟಿಫೈ ಮಾಡಿ ಇನ್ ದಿ ಕ್ವೆಶನ್. ಸೊ ವಾಟ್ ಆರ್ ದಿ ಕರೆಂಟ್ ಅಸೆಟ್ಸ್ ಹಿಯರ್? ಡೆಟಾರ್ಸ್, ಸ್ಟಾಕ್, ಕ್ಯಾಶ್ at bank, right? Only 3 current assets. And what are current liabilities? Creditors, provision for doubtful debts, right? Only 2. Current assets are these 3 and current liabilities are these 2. So entry ಮಾಡಿದ್ರಲ್ಲಿ ಫಸ್ಟು current assets. The first one, debtors 1,47,000 and 1,38,000. Next, stock 2,50,000, 2,74,000. Cash at bank 83,000, 1,01,000. ಇದಾದಮೇಲೆ ಏನು, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ವಾ? ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಂಟ್ರಿ ಮಾಡ್ಕೋಬೇಕು ಇದರಲ್ಲಿ. ಸೊ ಇದು ಕರೆಂಟ್ ಅಸೆಟ್ ಆಗಿರೋದ್ರಿಂದ ಇನ್ಕ್ರೀಸ್ ಆಗಿದ್ದರೆ ಇನ್ಕ್ರೀಸ್ ಕಾಲಮಲ್ಲಿ ಬರೀರಿ, ಇಫ್ ಇಟ್ ಇಸ್ ಡಿಕ್ರೀಸಸ್ ಡಿಕ್ರೀಸ್ ಕಾಲಮಲ್ಲಿ. 1,47,000, 1,38,000 ಡಿಕ್ರೀಸಸ್, ಹೌದಾ? ಎಷ್ಟು ಡಿಕ್ರೀಸ್ ಆಗಿದೆ? 47 minus 38, 9,000. That is decrease 9,000. Next, 2,50,000, 2,74,000. Increase in working capital is to 24,000. Increase in working capital 24,000. Next, cash at bank 83,000, 1,01,000. Increases. ಎಷ್ಟು increase ಆಗಿದೆ? 18,000 increase ಆಗಿದೆ. Over. So current assets completed. So now total it. $4,80,000. Here, sorry, 13, 1, 7, 8 plus 3, 11, 2, 3, 4, 5, 5,13,000. Next, current liabilities are 2, that is creditors and provision for doubtful debts. Right? The value of creditors 1,20,000 and 1,05,000. Doubtful debts are 5,000, 4,000. Over here 1,20,000 and 1,05,000 decreases. So decrease ಆದರೆ increase column ಅಲ್ಲಿ ಎಷ್ಟಾಗಿದೆ ಇದು? 15,000 decreases. Next, provision for doubtful debts is 5,000, 1,000.
ಸೊ ಇಲ್ಲಿ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮಲ್ಲಿ 1000. 12 ಪ್ಲಸ್ 1,20,000 ಪ್ಲಸ್ 5, 1,25,000, 1,05,000 ಪ್ಲಸ್ 4, 1,09,000. So next, working capital 1 minus 2, 4,80,000 minus 1,25,000, 3,55,000. Next, 5,13,000 minus 1,09,000, 4,04,000. Next, so total 24 plus 18, 42,000, 42 plus 15, 57,000, 57 plus 1, 58,000, 58,000, same, 58 minus 9, 49,000. ಸೊ ಇಲ್ಲಿ ಇನ್ಕ್ರೀಸ್ ಕಾಲಮಲ್ಲಿ ಜಾಸ್ತಿ ಬಂದಿರೋದ್ರಿಂದ ಬ್ಯಾಲೆನ್ಸ್ ಅಮೌಂಟು ಬ್ಯಾಲೆನ್ಸಿಂಗ್ ಫಿಗರ್ ಡಿಕ್ರೀಸ್ ಕಾಲಮಲ್ಲಿದೆ. ಸೊ ಡಿಕ್ರೀಸ್ ಕಾಲಮಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತು ಅಂದರೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಎಷ್ಟು? 49,000. ದಿಸ್ ಈಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. So the highest amount is in increase column, so that's why balancing figure is increase in working capital. So ಇದಾದಮೇಲೆ ನೆಕ್ಸ್ಟ್ ಯಾವುದು? ಫಂಡ್ಸ್ ಫ್ರಮ್ ಆಪರೇಷನ್ಸ್. ಸೊ ಬಟ್ ಬಿಫೋರ್ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಪ್ರಿಪೇರ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಳ್ಳಿ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ಯಾಕೆಂದರೆ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದೇನೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಇದೆ ಅಂಥೇಳಿ, ಇಲ್ಲಿದೆ ಅಲ್ವಾ. ಸೊ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಯಾವುದ್ಯಾವುದಿದೆ? ಬಿಲ್ಡಿಂಗ್ ಮತ್ತು ಮೆಷಿನರಿ ಎರಡರ ಮೇಲೂ ಇದೆ. ಹಾಗಾಗಿ ಈ ಎರಡಕ್ಕೂ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿ. ಸೊ ಫಸ್ಟ್ ಏನು ಮಾಡ್ತೀರಾ, ಇದರಲ್ಲಿ ಎಂಟ್ರೀಸ್ ತೊಗೊಳ್ಳಿ. ಅಡ್ಜಸ್ಟ್ಮೆಂಟ್ ಎಂಟ್ರಿ ಹೇಳಿದ್ರಲ್ವ ಇದರಲ್ಲಿ ನಿಮಗೆ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಏನೇನು ಕೊಟ್ಟಿದ್ದೇನೆ? ನೆಟ್ ಪ್ರಾಫಿಟ್ ಫಾರ್ 2009 2,52,000. ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ದಿ ಮೆಷಿನರಿ ಕಾಸ್ಟಿಂಗ್ 7,000, accumulated depreciation thereon being 1,000 was sold for 5,000. Dividend paid ₹50,000. For these particulars you are required to prepare statement of change in working capital and fund flow statement. ಸೊ ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದೇನೆ, ಸೆಕೆಂಡ್ ಪಾಯಿಂಟ್ ನೋಡ್ಕೊಳ್ಳಿ. ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ದಿ ಮೆಷಿನರಿ ಕಾಸ್ಟಿಂಗ್ 7,000, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 1,000 ಆ್ಯಂಡ್ ಸೋಲ್ಡ್ 5,000. ಅಂದರೆ ಅರ್ಥ ಏನು? 7,000 ರುಪೀಸ್ ಇರೋ ಮೆಷಿನರಿನ ಡಿಪ್ರಿಸಿಯೇಷನ್ 1,000 ಮೈನಸ್ ಮಾಡಿ 5,000ಗೆ ಸೇಲ್ ಮಾಡಿದ್ದಾನೆ. ಅಂದರೆ 7,000 minus 1,000 depreciation. The value of machinery is 6,000 and that machinery was sold for 5,000. ಹೌದಲ್ವಾ? ಸೊ ಅಂದರೆ ಅವನಿಗೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ? 6,000 ಇರೋದು 5,000ಗೆ ಸೇಲ್ ಮಾಡಿದ್ದಾನೆ. ಅಂದರೆ ಅರ್ಥ ಏನಲ್ಲಿ 1,000 ರುಪೀಸು ಲಾಸ್ ಆಯಿತು. ಯಾವುದು ಏನು ಸೇಲ್ ಮಾಡಿರೋದು? ಮಷಿನರಿ. ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ತೀರಾ, ಮಷಿನರಿ ಪ್ರಾವಿಷನ್ ಅಕೌಂಟ್ನ ಪ್ರಿಪೇರ್ ಮಾಡಿ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಆದರೆ ಇಲ್ಲಿ ಬಿಲ್ಡಿಂಗ್ನಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಸೊ ಹಾಗಾಗಿ ಅದಕ್ಕೆ ಏನೂ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡಬೇಕಾಗಿಲ್ಲ. ಸೊ ಫಸ್ಟ್ ಏನು ಮಾಡ್ತೀರಾ, ಮಷಿನರಿದು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡ್ಕೊಳ್ಳಿ. ದಟ್ ಈಸ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ. ಸೊ ಇದಕ್ಕೆ ಫಸ್ಟ್ ಏನು ತೊಗೋತೀರಾ, ಓಪನಿಂಗ್ ಎಂಟ್ರಿ. ಯಾವಾಗಲೂ ಡಿಪ್ರಿಸಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ, ದಟ್ ಈಸ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಓಪನಿಂಗ್ ಎಂಟ್ರಿ ಕ್ರೆಡಿಟ್ ಸೈಡ್ ತೊಗೊಳ್ಳಿ. ದಟ್ ಈಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇದರಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಯಾವ್ದು ತೊಗೋತೀರಾ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ನಾವು ಮಾಡ್ತಿರೋದು ಯಾವುದು, ಮಷಿನರಿ. ಸೊ ದಿಸ್ ಈಸ್ ಓಪನಿಂಗ್ ಬ್ಯಾಲೆನ್ಸ್. ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ನಮಗೆ ಓಪನಿಂಗ್ ಅಂತ ತೊಗೋತೀವಿ 30,000. ಸೊ ಇದನ್ನು ಇಲ್ಲಿ ಎಂಟ್ರಿ ತೊಗೊಳ್ಳಿ. ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ವಾಟ್ ಇಸ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಹಿಯರ್? 32,000. ಅದನ್ನು ಇಲ್ಲಿ ಎಂಟ್ರಿ ತೊಗೊಳ್ಳಿ. ಇದಾದ ನೆಕ್ಸ್ಟು ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೇನೆ, ಮಷಿನರಿ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಸೊ ಏನಿದೆ ಮಷಿನರಿ ಅಡ್ಜಸ್ಟ್ಮೆಂಟು,
ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇದೆ 1000. ಸೊ ಆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 1000ನ ಡೆಬಿಟ್ ಸೈಡ್ ತೊಗೊಳ್ಳಿ 2. ದಿಸ್ ಈಸ್ ನಾಟ್ ಬೈ ರೈಟ್. ಸೊ 2 machinery account 1000 over 32 plus 1 33,000, again 33,000, 33 minus 3 33 minus 33,000. so this is balancing figure. so balancing figure ಏನಂತ ಬರೀತೀರಾ, by profit and loss account. ಆಯಿತಾ. ಓಪನಿಂಗ್, ಕ್ಲೋಸಿಂಗ್, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅದನ್ನು ಮಷಿನರಿ ಅಂತ ತಗೊಳ್ಳಿ. ಸೊ ಬ್ರ್ಯಾಕೆಟಲ್ಲಿ ಬರ್ಕೊಳ್ಬೇಕಾದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂತೇಳಿ, ಅದಾದಮೇಲೆ ಟೋಟಲ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ಈಸ್ ಬೈ P&L ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದನ್ನು ಫಂಡ್ಸ್ ಫ್ರಮ್ ಆಪರೇಷನ್ಸಲ್ಲಿ ಆ್ಯಡ್ ಮಾಡ್ಕೋಬೇಕು. ಆಯಿತಾ. ದಿಸ್ ಈಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೆಳಗಡೆ ಬರುತ್ತೆ. ಸೊ ಇದನ್ನು ಫಂಡ್ಸ್ ಫ್ರಮ್ ಆಪರೇಷನ್ಸಲ್ಲಿ ಆ್ಯಡ್ ಮಾಡ್ಕೋತೀರಾ. ಸೊ ಇದು ಒಂದು ಕಂಪ್ಲೀಟ್ ಆಯಿತು. ಇನ್ನೂ ಒಂದು ಯಾವುದು, ಆನ್ ಬಿಲ್ಡಿಂಗ್. ಆನ್ ಬಿಲ್ಡಿಂಗ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಲೆಡ್ಜರ್ ಹಾಕೊಳ್ಳಿ ಥರ ಬಿಲ್ಡಿಂಗ್ ಲೆಡ್ಜರ್. ಸೊ ಇದರಲ್ಲಿ ಅಗೇನ್ ಮತ್ತೆ ಡಿಪ್ರಿಸಿಯೇಷನ್, ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಯಾವ ತಗೋತೀರಾ, ಸೊ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ 30,000 ಬಿಲ್ಡಿಂಗ್ದು, ದಟ್ ಈಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 30,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 34,000. ಅಷ್ಟೇ ತಾನೇ. ಇಲ್ಲಿ ಬಿಲ್ಡಿಂಗ್ದು ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಕ್ವಶನಲ್ಲಿ, ಅಡ್ಜಸ್ಟ್ಮೆಂಟ್ಸಲ್ಲಿ. ಸೊ ಹಾಗಾಗಿ ಕ್ಲೋಸ್ ಮಾಡಿಬಿಡಿ ಅಕೌಂಟು. 34,000 ಹೈಯೆಸ್ಟ್ ಇದೆ. 34,000 ಡೆಬಿಟ್ ಸೈಡ್. ಟ್ರಾನ್ಸ್ಫರ್ ದ ಸೇಮ್ ಅಮೌಂಟ್ into credit side. 34 minus 30 4,000. this is also transferred to P&L account. this is balancing figure. so ಇದು ಕೂಡ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಫಂಡ್ಸ್ ಫ್ರಮ್ ಆಪರೇಷನ್ಸಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಇದನ್ನು ಆ್ಯಡ್ ಆಗುತ್ತೆ ಫಂಡ್ಸ್ ಫ್ರಮ್ ಆಪರೇಷನ್ಸಲ್ಲಿ, ಆ್ಯಂಡ್ ಇದು ಕೂಡ ಆ್ಯಡ್ ಮಾಡ್ಕೋತೀವಿ. ಅರ್ಥ ಆಯ್ತಾ. ಸೊ ಈ ಎರಡು ಆದಮೇಲೆ ನೆಕ್ಸ್ಟು ಅಸೆಟ್ ಅಕೌಂಟ್ ಪ್ರಿಪೇರ್ ಮಾಡಿ. ಅಸೆಟ್ ಅಕೌಂಟ್ ಅಂದರೆ ಯಾವುದು, ಸೇಮ್ ಕ್ವೆಶನಲ್ಲಿ ಕೊಟ್ಟಿರೋ ಅಸೆಟ್ಸ್ ಯಾವುದಿದೆ, ದಟ್ ಈಸ್ ಫಿಕ್ಸ್ಡ್ ಅಸೆಟ್ಸ್ ಯಾವುದಿದೆ ಆ ಅಸೆಟ್ಸ್ ಪ್ರಿಪೇರ್ ಮಾಡಿ. ಅಂದರೆ ಈಗ ನಾವೇನು ಮಾಡಿದ್ವಿ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ಸು, ಅದೇ ಅಸೆಟ್ಸ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿದೆ ನೋಡಿ, ಬಿಲ್ಡಿಂಗ್ ಮತ್ತು ಮೆಷಿನರಿ, ಈ ಎರಡು ಅಸೆಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ಅಂದರೆ ಅಕೌಂಟ್ಸ್ನ ಓಪನ್ ಮಾಡಿ. ಸೇಮ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಮಷಿನರಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಲೆಡ್ಜರ್ ಅಕೌಂಟ್. ಮಷಿನರಿ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್. ಸೊ ಇದು ಅಸೆಟ್ ಅಕೌಂಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಮಷಿನರಿ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್. ದಿಸ್ ಒನ್ ಮೀನ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ 3,50,000. 3,50,000. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಕರೆಂಟ್ ಇಯರ್ ಬ್ಯಾಲೆನ್ಸ್ 3,60,000. ಆಯಿತಾ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್. ನಾವು ಅಡ್ಜಸ್ಟ್ಮೆಂಟ್ಸ್ ನೋಡಿ, ಏನಿದೆ ಅಡ್ಜಸ್ಟ್ಮೆಂಟ್ಸ್ ಇದರಲ್ಲಿ, ಮಷಿನರಿ ಬಗ್ಗೆ ಕೊಟ್ಟಿದ್ದಾನೆ ಅಲ್ವಾ. ಮಷಿನರಿ ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ದಿ ಮೆಷಿನರಿ ಕಾಸ್ಟಿಂಗ್ 7,000, ಅಂದರೆ 7,000 ರುಪೀಸ್ ಇರೋ ಮಷಿನರಿನ ಏನು ಮಾಡ್ತಿದೆ, ಡಿಪ್ರಿಸಿಯೇಷನ್ 1,000 ಇದೆ. ಸೊ ಆ ಡಿಪ್ರಿಸಿಯೇಷನ್ನ ಎಂಟ್ರಿ ಮಾಡ್ಕೊಳ್ಳಿ ಮಷಿನರಿ ಅಕೌಂಟಲ್ಲಿ. ಕ್ರೆಡಿಟ್ ಸೈಡ್ ಏನಂತ ಎಂಟ್ರಿ ಮಾಡ್ತೀರಾ, ಬೈ ಡಿಪ್ರಿಸಿಯೇಷನ್. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅದು. ಅರ್ಥ ಆಯ್ತಾ. ನೆಕ್ಸ್ಟ್ ಸೊ ಮತ್ತೇನು ಕೊಟ್ಟಿದ್ದಾನೆ ನೆಕ್ಸ್ಟ್, ಅದರಲ್ಲಿ ವಾಸ್ ಸೋಲ್ಡ್ ಫಾರ್ ₹5,000, ಅಂದರೆ ಸೇಲ್ ಆಫ್ ಮಷಿನರಿ 5,000. ದಟ್ ಈಸ್
ಬೈ ಕ್ಯಾಶ್ ಅಕೌಂಟ್. ಏನಕ್ಕೆ ಇದನ್ನು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ? ವೆನ್ ವಿ ಸೋಲ್ಡ್ ಮೆಷಿನರಿ ವಿ ರಿಸೀವ್ ಕ್ಯಾಶ್, ದಟ್ ಈಸ್ ಕ್ಯಾಶ್ ಕಮ್ಸ್ ಇನ್. ಹಾಗಾಗಿ ಅದನ್ನು ಕ್ಯಾಶ್ ಅಕೌಂಟ್ ಅಂತ ಬರ್ಕೋತೀವಿ. ಸೊ ನಿಮಗೆ ಅರ್ಥ ಆಗಬೇಕು ಅಂದರೆ ಬೇಕಾದರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಸೇಲ್ ಆಫ್ ಮೆಷಿನರಿ 5000, 5000ಕ್ಕೆ ಸೇಲ್ ಆಯಿತು. ಇದೇ ಅಡ್ಜಸ್ಟ್ಮೆಂಟಲ್ಲಿ ಇನ್ನೊಂದು ಎಂಟ್ರಿ ನಾವು ಫೈಂಡ್ ಔಟ್ ಮಾಡ್ಬೋದು. ನಾನು ಆಗ್ತಾನೆ ಹೇಳಿದ್ದೆ ಇದಕ್ಕಿಂತ ಮುಂಚೆ. ದ ವ್ಯಾಲ್ಯೂ ಆಫ್ ಮೆಷಿನರಿ ಕಾಸ್ಟಿಂಗ್ 7000 ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ 1000 ಇಟ್ ಸೋಲ್ಡ್ ಫಾರ್ 5000 ರುಪೀಸ್. ಅಂದರೆ 7000 ರುಪೀಸ್ ಮಷಿನರಿನ 1000 ಡಿಪ್ರಿಸಿಯೇಷನ್ ಮಾಡಿದ್ಮೇಲೆ 5000ಗೆ ಸೇಲ್ ಮಾಡಿದ್ದೀವಿ ಅಂತೆ. ಅಂದರೆ 7000 minus 1000, ದ ರಿಮೈನಿಂಗ್ ವ್ಯಾಲ್ಯೂ ಆಫ್ ಮೆಷಿನರಿ ಈಸ್ 6000 and that value of machinery sold for 5000. So what is the gain or loss? ಪ್ರಾಫಿಟ್ ಆಗುತ್ತಾ ಕಂಪನಿಗೆ ಲಾಸ್ ಆಗುತ್ತಾ? ಲಾಸ್ ಆಗುತ್ತೆ. ಯಾಕೆಂದರೆ 6000 7000ಗೆ 5000ಗೆ ಸೇಲ್ ಮಾಡಿದ್ದೀವಿ. ಎಷ್ಟು ಲಾಸ್ ಆಗುತ್ತೆ? 1000 ಲಾಸ್ ಆಯಿತು ನಮಗೆ. ಸೊ ಅದನ್ನೇನಂತ ಬರೀತೀರಾ? ಬೈ ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ಎಷ್ಟು ಲಾಸ್ ಆಗಿದೆ? 1000 ಲಾಸ್ ಆಯಿತು. ಇದನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ತೋರಿಸ್ರಿ. 7000 minus 1000 ಡಿಪ್ರಿಸಿಯೇಷನ್ ಎಷ್ಟು? 6000. ಅಗೇನ್ ಮೈನಸ್ 5000. 6000 minus 5000 1000 ಲಾಸ್ ಆಯಿತಾ? ಎಂಟ್ರೀಸ್ ಎಲ್ಲ ಮುಗಿದ್ವು ಇದರಲ್ಲಿ. ಸೊ ಈಗ ಟೋಟಲ್ ಮಾಡಿ ಯಾವ ಜಾಸ್ತಿ ಬರುತ್ತೆ? ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಇದೆ. 3,60,000 plus 1 61 plus 5 66 plus 1 67, 3,67,000 credit side. The same amount transfer to debit side. 3,67,000 minus 50,000, the balance is 17,000. ಸೊ ಇದನ್ನು ತೋರಿಸ್ತೀರಾ? ಟು ಕ್ಯಾಶ್ ಅಕೌಂಟ್. ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದಿದ್ದೀರಿ ಕ್ರೆಡಿಟ್ ಸೈಡ್. ಇಫ್ ಯು ರೋಟ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ ಇಟ್ ಈಸ್ ಸೇಲ್ ಆಫ್ ಮಷಿನರಿ. ಇಫ್ ಯು ರೈಟ್ ಕ್ಯಾಶ್ ಅಕೌಂಟ್ ಆನ್ ಡೆಬಿಟ್ ಸೈಡ್ ಇಟ್ ಈಸ್ purchase of machinery, right? So this is the end of machinery account. Close ಮಾಡಿ ledger balance ಆಯಿತಾ? ನೆಕ್ಸ್ಟ್ ಇನ್ನೂ ಒಂದು ಯಾವುದಿದೆ ಅಸೆಟ್? ಬಿಲ್ಡಿಂಗ್. ಸೊ ಇದು ಕೂಡ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ, ಬಿಲ್ಡಿಂಗ್ ಅಕೌಂಟು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ ಎಂಟ್ರಿ ಮಾಡೋಣ. ಸೊ ಸ್ಟೇಟ್ಮೆಂಟ್ ಹಾಕೊಳ್ಳಿ, ದಟ್ ಈಸ್ ಲೆಡ್ಜರ್ ಬ್ಯಾಲೆನ್ಸ್ ಹಾಕೊಳ್ಳಿ, ಬಿಲ್ಡಿಂಗ್ ಅಕೌಂಟ್. ಫಸ್ಟ್ ಏನು ನೋಡ್ತೀರಾ? ಓಪನಿಂಗ್ ಬ್ಯಾಲೆನ್ಸ್ ಬಿಲ್ಡಿಂಗ್ 2 lakh, 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 2 lakh. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರೆಟ್ ಡೌನ್ ಎಷ್ಟಿದೆ? 2,50,000. ಬಿಲ್ಡಿಂಗ್ ಅಕೌಂಟ್ದು ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಇದರಲ್ಲಿ, ಯಾವುದರಲ್ಲಿ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ಕ್ಲೋಸ್ ಮಾಡಿಬಿಡಿ ಅಕೌಂಟು. ಸೊ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಬ್ಯಾಲೆನ್ಸ್ ಇದೆ 2,50,000, ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡಿ 2,50,000. ಸೊ 2,50,000 minus 2 lakhs 50,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಸೈಡ್ ಬಂದಿದೆ ಅಂದರೆ ದಿಸ್ ಈಸ್ ಕ್ಯಾಶ್ ಅಕೌಂಟ್, ವಿಚ್ ಮೀನ್ಸ್ ವಾಟ್? ಪರ್ಚೇಸ್ ಆಫ್ ಬಿಲ್ಡಿಂಗ್, ರೈಟ್? ಸಿಂಪಲ್ ಇಷ್ಟೇ, ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಡೈರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಪರ್ಚೇಸ್ ಆಫ್ ಬಿಲ್ಡಿಂಗ್ ಎಷ್ಟು? 50,000. ಪರ್ಚೇಸ್ ಆಫ್ ಮೆಷಿನರಿ 17,000. ಸೊ ಇದಾದಮೇಲೆ ನೆಕ್ಸ್ಟ್ ಯಾವ್ದು ಮಾಡ್ತೀರಾ? ಫಂಡ್ಸ್ ಫ್ರಮ್ ಆಪರೇಷನ್ಸ್. ಸೊ ಇದಕ್ಕೆ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೊಳ್ಳಿ ಫಂಡ್ಸ್ ಫ್ರಮ್ ಆಪರೇಷನ್ಸ್ಗೆ. ಸೊ ಗಸ್ ಫಂಡ್ಸ್ ಫ್ರಮ್ ಆಪರೇಷನ್ ಸ್ಟೇಟ್ಮೆಂಟ್ನಲ್ಲಿ ಫಸ್ಟ್ ಎಂಟ್ರಿ ಏನು ತೊಗೋತೀರಾ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಹೌದಾ?
ಪಿ ಆ್ಯಂಡ್ ಎಲ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಪಿ ಆ್ಯಂಡ್ ಎಲ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಇಲ್ಲಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಇದು 2,52,000. The next step is add non-operating expenses. non-operating expenses ನಾನು ಆಲ್ರೆಡಿ ಎರಡು ಹೇಳಿದ್ದೆ ಎಂಟ್ರೀಸ್, ಹೌದಾ? ಯಾವುದ್ಯಾವುದು ಇಲ್ಲಿದೆ ನೋಡಿ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನಲ್ಲಿ 3,000 rupees ಇದು ಒಂದು, ಆಮೇಲೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗಲ್ಲಿ 4,000 ಇದು ಒಂದು, ಹೌದಾ? ಸೊ ಈ ಎರಡು ಅಕೌಂಟು ಅಮೌಂಟ್ ಆ್ಯಡ್ ಮಾಡ್ಕೊಳ್ಳಿ. ಏನಂತ ಬರೀತೀರಾ ಅದರಲ್ಲಿ? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತಲೇ ಬರೀರಿ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಆ್ಯಂಡ್ ಆನ್ ಬಿಲ್ಡಿಂಗ್. ಮಷಿನರಿ ಮೇಲೆ ಎಷ್ಟಿದೆ? 3,000. ಬಿಲ್ಡಿಂಗ್ ಮೇಲೆ 4,000, ಟೋಟಲ್ 7,000 ಓವರ್. ಇದಾದ ನಂತರ ನೆಕ್ಸ್ಟು ಸ್ಟೇಟ್ಮೆಂಟಲ್ಲಿ ಅಂದರೆ ಕ್ವೆಶನಲ್ಲಿ ಏನಾದರೂ ಎಂಟ್ರಿ ಬರೋದಿದೆಯಾ ನೋಡಿ. ಫಂಡ್ಸ್ ಫ್ರಮ್ ಆಪ್ರೇಷನ್ಸ್ಗೆ ಶೇರ್ ಕ್ಯಾಪಿಟಲ್ ಬರಲ್ಲ, ಪಿ ಆ್ಯಂಡ್ ಎಲ್ ಆಯಿತು. ಡಿಬೆಂಚರ್ಸು ಇದು ಬರಲ್ಲ, ಇದು ಯಾವುದ್ರಲ್ಲಿ ಹೋಗುತ್ತೆ? ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಹೋಗುತ್ತೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದಾಯಿತು. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಇದೂ ಆಯಿತು ಎಂಟ್ರಿ. ಬಿಲ್ಡಿಂಗ್ ಬರಲ್ಲ, ಮೆಷಿನರಿ ಎಂಟ್ರಿ ಬರಲ್ಲ. ಆಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದು ಬರುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಆಗಿದೆ, ಅಂದರೆ ವ್ಯಾಲ್ಯೂ ಕಡಿಮೆ ಆಗಿದೆ. ಎಷ್ಟು ಇರೋದು? 5,000 ಇರೋದು 4,000 ಆಗಿದೆ, ಅಂದರೆ 1,000 rupees ರೈಟ್ ಆಫ್ ಆಯಿತು. ಸೊ ಇಲ್ಲಿ ಎಂಟ್ರಿ ಬರುತ್ತೆ. ಅದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 5,000 ಮೈನಸ್ 4,000, 1,000 rupees ರೈಟ್ ಆಫ್. ಓಕೆ, ಎಂಟ್ರಿ ಆದ್ವಾ? ಕ್ವೆಶನಲ್ಲಿ ಮತ್ತೆ ಯಾವುದಾದ್ರೂ ಎಂಟ್ರಿ ಇದೆಯಾ ಬರಬೇಕಾಗಿರೋದು? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಬರೋದೇನಾದರೂ ಇದೆ ನೋಡು. ನೆಟ್ ಪ್ರಾಫಿಟ್ ಫಾರ್ 2009 2,52,000 ಇದನ್ನೇ ಎಂಟ್ರಿ ಮಾಡಿದ್ದೀವಿ. ಇದು 2,52,000. ನೆಕ್ಸ್ಟ್ ಸೊ ಇದರಲ್ಲಿ ಎಂಟ್ರಿ ಆಯಿತು 7,000, ಇದೆಲ್ಲ ಎಂಟ್ರಿ ಆಗಿದೆ. ಡಿವಿಡೆಂಡ್ ಪೇಯ್ಡ್ ಇದೊಂದು ಎಂಟ್ರಿ ಬರುತ್ತೆ 50,000 ಡಿವಿಡೆಂಡ್ ಪೇಯ್ಡ್. ದಿಸ್ ಈಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಡಿವಿಡೆಂಡ್ ಪೇಯ್ಡ್ ಏನಿದೆ ಅಲ್ವಾ, ಇದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೂಡ ಬರುತ್ತೆ. ದಟ್ ಈಸ್ 50,000 ಡಿವಿಡೆಂಡ್ ಪೇಯ್ಡ್. ಓಕೆ, ಮತ್ತೆ ಏನು ಎಂಟ್ರೀಸ್ ಇದೆ ಇದರಲ್ಲಿ? ಕ್ವಶನಲ್ಲಿ ಯಾವುದೇ ಎಂಟ್ರಿ ಇಲ್ಲ. ಸೊ ಕ್ವಶನ್ ಆದಮೇಲೆ ನಾವು ಸೊಲ್ಯೂಷನ್ ಏನು ಪ್ರಿಪೇರ್ ಮಾಡಿದ್ದೀವಿ ಅದರಲ್ಲಿ ಯಾವುದಾದ್ರೂ ಎಂಟ್ರೀಸ್ ಬರೋದಿದೆಯೋ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಏನು ಎಂಟ್ರೀಸ್ ಬರ್ಬೋದು ಎಂಟ್ರೀಸ್ ಸೊಲ್ಯೂಷನ್ ಮಾಡಿರೋದ್ರಲ್ಲಿ? ಸ್ಟೇಟ್ಮೆಂಟ್ ಆಫ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವುದು ಬರಲ್ಲ. ಪ್ರಾವಿಷನಲ್ಲಿ ಎಂಟ್ರಿ ಮಾಡಿದ್ದೀವಿ, ಯಾವುದು? ಪಿ ಆ್ಯಂಡ್ ಎಲ್ ಅಕೌಂಟ್ ಟ್ರಾನ್ಸ್ಫರ್ ಆಗೋದು. ಆಮೇಲೆ ಬಿಲ್ಡಿಂಗ್ನಲ್ಲೂ ಕೂಡ ಇಲ್ಲೊಂದು ಟ್ರಾನ್ಸ್ಫರ್ ಆಗೋದು ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟು ಅಸೆಟ್ಸ್ ಅಕೌಂಟ್ ಚೆಕ್ ಮಾಡಿ. ಅಸೆಟ್ಸ್ ಅಕೌಂಟಲ್ಲಿ ಯಾವುದಾದ್ರೂ ಎಂಟ್ರಿ ಬರುತ್ತಾ ಚೆಕ್ ಮಾಡಿ. ಮಷಿನರಿ ಅಕೌಂಟು. ಸೊ ಇದರಲ್ಲಿ ಲಾಸ್ ಆನ್ ಸೇಲ್ ಆಫ್ ಮಷಿನರಿ 1,000 ಇದು ಎಂಟ್ರಿ ಬರುತ್ತೆ. ಬೇಕಾದ್ರೆ ನೀವು ಫಾರ್ಮ್ಯಾಟ್ ತೆಗೆದು ನೋಡಿ. ಲಾಸ್ ಆನ್ ಸೇಲ್ ಆಫ್ ಮಷಿನರಿ. ಸೊ ಫಾರ್ಮ್ಯಾಟ್ ನಮಗೆ ಬೇಡ ಅಂತಂದ್ರೂ ಕೂಡ ಇನ್ ಜನರಲ್ ಆಗಿ ಲಾಸ್ ಅಂತಂದರೆ ಏನು? ದಟ್ ಈಸ್ ವಾಟ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ಸೊ ಲಾಸ್ ಯಾವಾಗ ಆಗಿದೆ ನಮಗೆ? ಮಷಿನರಿ ಸೇಲ್ ಆದಾಗ ಲಾಸ್ ಆಗಿದೆ ಅಲ್ವಾ? ಸೊ 1,000. ಸೊ ಈ ಎಂಟ್ರಿ ಬರುತ್ತೆ. ಸೊ ಇದು ಕೂಡ ಆ್ಯಡ್ ಮಾಡಬೇಕು. ಯಾವುದರಲ್ಲಿ? ಫಂಡ್ಸ್ ಫ್ರಮ್ ಆಪರೇಷನ್ಸ್ಗೆ. ಲಾಸ್ ಆನ್ ಸೇಲ್ ಆಫ್ ಮಷಿನರಿ 1,000 ಓವರ್. ಸೊ ಇದನ್ನು ಟೋಟಲ್ ಮಾಡಿ ಎಷ್ಟಾಗುತ್ತೆ? 2,52,000. 2,52,000 plus 7 2,59,000. 2,59,000 plus 1 2,60,000. 2,60,000 plus 50 3,10,000. 3,10,000 plus 1,000 3,11,000. ಇದಾದಮೇಲೆ ಯಾವುದು? ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಈ ಕ್ವೆಶನಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಯಾವುದೂ ಇಲ್ಲ. ಅದಾದಮೇಲೆ ಯಾವ ಬರೀತೀರಾ? ಲೆಸ್
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಕ್ವೆಶನಲ್ಲಿ ಕೊಟ್ಟಿರ್ತಾನೆ, ಫಸ್ಟ್ ಬರೀದಿಲ್ಲಿ ಅಲ್ಲಿ ನೋಡೋಣ. ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L account. So P&L account opening balance ಸೇಲ್ ಕೊಟ್ಟಿದ್ದೀನಿ 1,50,000 ಓಪನಿಂಗ್ ಬ್ಯಾಲೆನ್ಸ್. ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಇದರಲ್ಲಿ. $3,11,000 minus 1,50,000, 1,000, 11 minus 5, 6, 2 minus 1, 1,61,000. So this is funds from operations. So ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಗಾಯ್ಸ್ ನಾನು ನಿಮ್ಗೆ ಹೇಳಿದ್ದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಸೋರ್ಸಸ್ ಆಫ್ ಫಂಡ್ಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಂತ ಯಾವ ಥರ ಕನ್ಸಿಡರ್ ಮಾಡ್ತೀರಾ. ಸೋರ್ಸಸ್ ಆಫ್ ಫಂಡ್ಸಲ್ಲಿ ಕ್ಯಾಶ್ ರಿಸೀವ್ ಆಗೋದು ಬರ್ಕೋಬೇಕು, ಅಪ್ಲಿಕೇಶನ್ಸಲ್ಲಿ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರೆ ಅದನ್ನು ಬರ್ಕೋಬೇಕು ಎಂಟ್ರಿ. ಹೌದಾ, ಕ್ಯಾಶ್ ರಿಸೀವ್ಡ್, ಕ್ಯಾಶ್ ಎಕ್ಸ್ಪೆಂಡೆಡ್, ಹೌದಲ್ವಾ. ಕ್ಯಾಶ್ ಕಮ್ಸ್ ಇನ್, ಕ್ಯಾಶ್ ಗೋಸ್ ಔಟ್. ಅಂದರೆ ಅದ್ರ ಜೊತೆಗೆ ಮತ್ತೇನು ಬರೀತಾರೆ ಇಲ್ಲಿ, ಸೇಲ್ ಆಫ್ ಅಸೆಟ್ಸ್, ಪರ್ಚೇಸ್ ಆಫ್ ಅಸೆಟ್ಸ್, ರೈಟ್. ಸೊ ಫಸ್ಟ್ ಎಂಟ್ರಿ ನೋಡಿ ಯಾವ ಥರ ಚೆಕ್ ಮಾಡ್ತೀರಾ, ಸ್ಟೇಟ್ಮೆಂಟಲ್ಲಿ ಚೆಕ್ ಮಾಡಿ. ಶೇರ್ ಕ್ಯಾಪಿಟಲ್ ಇಲ್ಲಿ ಸೇಮ್ ಅಮೌಂಟ್ ಇದೆ, ಚೇಂಜ್ ಆಗಿಲ್ಲ, ಸೊ ಹಾಗಾಗಿ ಎಂಟ್ರಿ ಬರಲ್ಲ. P&L ಅಕೌಂಟ್ ಆಯಿತು. ನಾನು ನಿಮಗೆ ಹೇಳಿದ್ದೆ ಎಲ್ಲ ಎಂಟ್ರೀಸ್ ಆದಮೇಲೆ ಏನಾದರೂ ರಿಮೈನಿಂಗ್ ಎಂಟ್ರೀಸ್ ಇದ್ದರೆ ಅದನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ರಿ ಎಂಟ್ರಿ ಮಾಡ್ಕೋಬೇಕಂತ ಹೇಳಿ. ಸೊ ಇಲ್ಲಿ ರಿಮೈನಿಂಗ್ ಎಂಟ್ರಿ ಯಾವುದು, ಶೇರ್ ಕ್ಯಾಪಿಟಲ್. ಇದು ಚೇಂಜ್ ಆಗಿಲ್ಲ ಅಲ್ವಾ, ಹಾಗಾಗಿ ಎಂಟ್ರಿ ತೊಗೋಬಾರ್ದು, ನೋ ಎಂಟ್ರಿ. ನೆಕ್ಸ್ಟ್ P&L ಅಕೌಂಟ್ ಆಯಿತು. ಡಿಬೆಂಚರ್ಸು ಎಂಟ್ರಿ ಆಗಿಲ್ಲ ಇದು, ಬಟ್ 2,00,000 ಈಕ್ವಲ್ ಇದೆ, ಸೊ ಹಾಗಾಗಿ ಇದನ್ನು ಎಂಟ್ರಿ ಬರಲ್ಲ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಇದು ಎಂಟ್ರಿ ಆಗಿದೆ. ಬಿಲ್ಡಿಂಗ್, ಸೊ ಇದು ಎಂಟ್ರಿ ಆಗಿಲ್ಲ. 2,00,000 ಇದ್ದಿದ್ದು 2,50,000 ಆಗಿದೆ. ಸೊ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, 2,00,000 ಇದ್ದು 50,000 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಅಂದರೆ ಅರ್ಥ ಏನು, ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ನಮ್ಮ ಹತ್ರ 2,00,000 ಇರೋ ಬಿಲ್ಡಿಂಗು 2,50,000 ಆಗಿದೆ ಅಂತ ಅರ್ಥ ಏನು, ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೀವಿ. ಆದರೆ ಡೈರೆಕ್ಟಾಗಿ ಪರ್ಚೇಸ್ ಆಫ್ ಬಿಲ್ಡಿಂಗ್ ಅಂತ ಬರಿಬೇಡಿ, ಯಾಕೆಂದರೆ ಇವ್ರದ್ದು ಅಕೌಂಟ್ ಪ್ರಿಪೇರ್ ಮಾಡಿದ್ದೀನಿ, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಅದನ್ನು ನೋಡಿ ಎಂಟ್ರಿ ಮಾಡೋಣ, ಆಯಿತಾ. ನೆಕ್ಸ್ಟ್ ಮಷಿನರಿ ಅಕೌಂಟು, ಇದು ಕೂಡ ಅಷ್ಟೇ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಇದ್ರದ್ದು ಕೂಡ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ ಎಂಟ್ರಿ ನೋಡಿ ಎಂಟ್ರಿ ಮಾಡೋಣ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇದನ್ನು ಎಂಟ್ರಿ ಆಯಿತು. ಸೊ ಅಸೆಟ್ ಅಕೌಂಟ್ ಚೆಕ್ ಮಾಡಿ ಹಾಗಾದರೆ ಏನೇನಿದೆ ಅಸೆಟ್ ಅಕೌಂಟು. ಮಷಿನರಿ ಮತ್ತು ಬಿಲ್ಡಿಂಗ್. ಮಷಿನರಿಯಲ್ಲಿ ಇನ್ಕಮ್ ಇದ್ದರೆ ಅದನ್ನು ಸೋರ್ಸಸ್ ಅಂತ ತಗೋ, ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಅಪ್ಲಿಕೇಶನ್ ಅಂತ ತಗೋ. ಇಲ್ಲಿದೆ ನೋಡು, ಪರ್ಚೇಸ್ ಆಫ್ ಮಷಿನರಿ 17,000. ಪರ್ಚೇಸ್ ಅಂದರೆ ಅರ್ಥ ಏನು, ಕ್ಯಾಶ್ ಗೋಸ್ ಔಟ್. ವಿ ಆರ್ ಪರ್ಚೇಸಿಂಗ್ ಮೆಷಿನರಿ, ಕ್ಯಾಶ್ ಗೋಸ್ ಔಟ್ 17,000. ಸೊ ಕ್ಯಾಶ್ ಗೋಸ್ ಔಟ್ ಎಂಟ್ರಿಯಲ್ಲಿ ಬರುತ್ತೆ ಅಪ್ಲಿಕೇಶನ್ ಸೈಡ್. ಪರ್ಚೇಸ್ ಆಫ್ ಮಷಿನರಿ 17,000, ಆಯಿತಾ. ನೆಕ್ಸ್ಟ್ ಈ ಕಡೆ ಕ್ಯಾಶ್ ಅಕೌಂಟ್, ಸೇಲ್ ಆಫ್ ಮೆಷಿನರಿ. ಸೇಲ್ ಆಫ್ ಮೆಷಿನರಿ ಅಂದರೆ ಅರ್ಥ ಏನು, when we sell machinery cash comes in 5,000. so cash comes in sources. Sale of machinery 5,000 over. Next ಸೊ ಲಾಸ್ ಎಂಟ್ರಿ ಆಗಿದೆ ಇದು. ಬಿಲ್ಡಿಂಗಲ್ಲಿ ನೋಡಿ, ಸೊ ಬಿಲ್ಡಿಂಗಲ್ಲಿ ಏನಿದೆ, ಪರ್ಚೇಸ್ ಆಫ್ ಬಿಲ್ಡಿಂಗ್ 50,000. ಸೊ ಪರ್ಚೇಸ್ ಅಂದರೆ ಅಗೇನ್ ಅಪ್ಲಿಕೇಶನ್. ಪರ್ಚೇಸ್ ಆಫ್ ಬಿಲ್ಡಿಂಗ್ 50,000, ಆಯಿತಾ. ಮತ್ತು ಯಾವುದರ ಎಂಟ್ರಿ ಇದೆಯಾ, ಮುಗೀತು. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ನೋಡಿ. ಕ್ವೆಶನಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರಿ ಏನು ಕೊಟ್ಟಿದ್ದಾನೆ, ಅದರಾಗಿಂದ ಏನಾದರೂ ಎಂಟ್ರಿ ಬರುತ್ತೆ ನೋಡಿ. ಡಿವಿಡೆಂಡ್ ಪೇಯ್ಡ್ 50,000. ಸೊ ಎಂಟ್ರಿ ಬರುತ್ತೆ. ಡಿವಿಡೆಂಡ್ ಪೇಯ್ಡ್ ಅಂದರೆ ಕ್ಯಾಶ್ ಗೋಸ್ ಔಟ್ ತಾನೆ. ಡಿವಿಡೆಂಡ್ ಪೇಯ್ಡ್ 50,000. ಸೊ ಅದೊಂದು ಎಂಟ್ರಿ ಬರುತ್ತೆ, ಯಾಕೆಂದರೆ ಕ್ಯಾಶ್ ಹೋಗ್ತಾ ಇದೆ, ಪೇಮೆಂಟ್ ಆಗ್ತಾ ಇದೆ ಅಂದರೆ ಕ್ಯಾಶ್ ಗೋಸ್ ಔಟ್. ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ಬೇರೆ ಯಾವುದೇ ಎಂಟ್ರಿನೂ ಇಲ್ಲ. ಆ್ಯಂಡ್ ಕಂಪಲ್ಸರಿ ಎಂಟ್ರೀಸ್ ಯಾವುದ್ಯಾವುದಿದೆ, ಫಂಡ್ಸ್ ಫ್ರಮ್ ಆಪರೇಷನ್ಸ್ ಒಂದು, ಮತ್ತು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಂದು. ಸೊ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಆಲ್ವೇಸ್ ಡೆಬಿಟ್ ಸೈಡ್, ದಟ್ ಈಸ್ ಸೋರ್ಸಸ್ ಆಫ್ ಫಂಡ್ಸ್ ಕಡೆಗೆ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಎಷ್ಟು ಬಂದಿತ್ತು, ಫಂಡ್ಸ್ ಫ್ರಮ್ ಆಪರೇಷನ್ಸ್ 1,61,000, ಹೌದಾ. ಆಮೇಲೆ ಇನ್ಕ್ರೀಸ್ ಆರ್ ಡಿಕ್ರೀಸ್,
ಇನ್ಕ್ರೀಸ್ ಆಗಿತ್ತು ಅಂದರೆ ಎಂಟ್ರಿ ಯಾವ ಕಡೆ ಬರೀತೀರಾ, ಅದನ್ನು ಅಪ್ಲಿಕೇಶನ್ ಸೈಡ್ ಬರೀತೀರಾ. ಡಿಕ್ರೀಸ್ ಆಗಿದ್ದರೆ ಸೋರ್ಸಸ್ ಕಡೆಗೆ ಬರೀತೀರಾ. ಸೊ ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಆಗಿದೆ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 49,000. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 49,000. ಸೊ ಟೋಟಲ್ ಮಾಡಿ ಈಗ at last 1,61,000 plus 5, 1,66,000. Next 17 plus 50, 67, 67 plus 50, 1,17,000, 1,17,000 plus 40, 1,57,000, 1,57,000 plus 9, 1,66,000. This is fund flow statement. Okay, so these are the statements to be prepared in the fund flow statement when there are certain adjustments. ಇದರಲ್ಲಿ ನಿಮಗೆ ಲಾಸ್ಟ್ ಪ್ರಾಬ್ಲಮಲ್ಲಿ ಯಾವ ಥರ ಮಾಡಿಸಿದ್ದೀನಲ್ವ ಅದೇ ಥರನೇ ಎಂಟ್ರೀಸ್ ಇದ್ದಾವೆ. ಅದೇ ಪ್ರಾಬ್ಲಮ್ನೇ ನಿಮಗೆ ರಿಪೀಟ್ ಮಾಡಿಸಿರೋ ಥರ ಇದೆ. ಅದಾ ಫಸ್ಟ್ ಏನು ಮಾಡ್ತೀರಾ, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿ, ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡ್ಕೊಳ್ಳಿ. ದಟ್ ಈಸ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ನೆಕ್ಸ್ಟು ಅಸೆಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ, ಮೆಷಿನರಿ ಅಕೌಂಟ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್. ಅದಾದಮೇಲೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಎಂಟ್ರಿ, ಲಾಸ್ಟಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇನ್ ಕೇಸ್ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಕ್ವೆಶನ್ ಕಳಿಸಿ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.